ರಾಜ್ಯ ಪ್ರವಾಸದಲ್ಲಿರುವಂತಹ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾಗೆ ಹುಷಾರಿಲ್ಲ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ರವರ ಕರಾವಳಿ ಜಿಲ್ಲೆಗಳ ಪ್ರವಾಸ ಆರಂಭ ಆಗಿದೆ. ಮುಂದಿನ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ 3 ದಿನಗಳ ಕಾಲ ಕರಾವಳಿ ಜಿಲ್ಲೆಗಳಲ್ಲಿ ಪ್ರವಾಸಕ್ಕಾಗಿ ಅಮಿತ್ ಶಾ ಈಗಾಗಲೇ ಮಂಗಳೂರಿಗೆ ಬಂದಿಳಿದಿದ್ದಾರೆ. ಆದರೆ ಬಿಜೆಪಿ ರಾಷ್ಟ್ರೀಯ ಅಮಿತ್ ಶಾಗೆ ಹುಷಾರಿಲ್ಲ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. 102 ಡಿಗ್ರಿ ಜ್ವರದಿಂದ ಬಿಜೆಪಿ ಚಾಣಕ್ಯ ಬಳಲ್ತಾ ಇದ್ದಾರೆ. ಇವತ್ತು ನಿಂತು ಮಾತನಾಡಬೇಡಿ, ಕುಳಿತುಕೊಂಡೇ ಮಾತನಾಡಿ ಅಂತ ವೈದ್ಯರು ಸಲಹೆಯನ್ನ ನೀಡಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಆಶ್ಲೇಷ ಬಲಿ ಪೂಜೆಯಲ್ಲಿ ಅಮಿತ್ ಶಾ ಭಾಗಿಯಾಗ್ತಾರೆ. ನಂತರ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರಕ್ಕೆ ಅವರು ತೆರಳುತ್ತಾರೆ. ನಂತರ ಅಲ್ಲಿ ಪೂಜೆಯನ್ನ ಸಲ್ಲಿಸಿ ನಂತರ ಸುಬ್ರಹ್ಮಣ್ಯದ ಕಲ್ಕುಂದದಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರ ನವಶಕ್ತಿ ಸಂಗಮ ಕಾರ್ಯಕ್ರಮದಲ್ಲಿ ಅವರು ಮಾತನಾಡ್ತಾರೆ. ಇದಾದ ಬಳಿಕ ಪುತ್ತೂರಿನ ವಿವೇಕಾನಂದ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಜೊತೆ ಸಂವಾದ ಕೂಡ ನಡೆಸುತ್ತಾರೆ. ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂಟ್ವಾಳದ ನವಶಕ್ತಿ ಸಂಗಮ ನಡೀತಾ ಇದ್ದು ಅದರಲ್ಲೂ ಭಾಗವಹಿಸಿ ಕಲ್ಕುಂದ ಮತ್ತು ಬಂಟ್ವಾಳದಲ್ಲಿ ನಡೀತಾ ಇರುವಂತಹ ನವಶಕ್ತಿ ಸಂಗಮದಲ್ಲಿ ಸೀಮಿತ ಕಾರ್ಯಕರ್ತರನ್ನ ಹೊರತುಪಡಿಸಿ ಉಳಿದವರಿಗೆ ಅಲ್ಲಿ ಪಾಲ್ಗೊಳ್ಳುವಂತಹ ಅವಕಾಶ ಇಲ್ಲ ಅಂತ ಹೇಳಲಾಗ್ತಾ ಇದೆ. ನಂತರ ದುಷ್ಕರ್ಮಿಗಳಿಗೆ ಇತ್ತೀಚೆಗೆ ದಾಳಿಗೆ ಬಲಿಯಾದಂತಹ ಬಿಜೆಪಿ ಕಾರ್ಯಕರ್ತ ಕಾಟಿಪಳ್ಳದ ದೀಪಕ್ ರಾವ್ ಮನೆಗೆ ಅಮಿತ್ ಶಾ ಭೇಟಿಯನ್ನ ನೀಡಲಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಸುಖಪಾಲ್ ಪೊಳ್ಳಲಿ. ಸುಖಪಾಲ್, ಈಗ ಅಮಿತ್ ಶಾ ಅವರ ಆರೋಗ್ಯ ಹೇಗಿದೆ? ಈಗ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಿದ್ದಾರಾ, ಹೇಗೆ? ಶಕುಂತಲಾ, ಈಗಾಗಲೇ ಅವರು ಚೇತರಿಸಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿಯನ್ನ ವೈದ್ಯರು ಹೇಳಿರುವಂತದ್ದು. ಅವರು 8:15ಕ್ಕೆ ದೇವಸ್ಥಾನಕ್ಕೆ ದರ್ಶನಕ್ಕಾಗಿ ಬರಬೇಕಿತ್ತು, ಆದ್ರೆ ಇಷ್ಟು ಹೊತ್ತು ಬಂದಿಲ್ಲ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ ಅನ್ನುವಂತ ಮಾಹಿತಿ ಇದೆ. ಆ ಹಿನ್ನೆಲೆಯಲ್ಲಿ ಇಲ್ಲಿನ ಕ್ಷೇತ್ರದ ಆಡಳಿತ ಮಂಡಳಿ ಅವರು ಅವರ ಸ್ವಾಗತಕ್ಕಾಗಿ ಕಾಯ್ತಾ ಇರುವಂತದ್ದು. 1 ನಿಮಿಷದಲ್ಲಿ ಕ್ಷೇತ್ರಕ್ಕೆ ಭೇಟಿ ಕೊಡ್ತಾರೆ. ಆ ಬಳಿಕ ದೇವಸ್ಥಾನದಲ್ಲಿ ಮಾಮೂಲಿಯಾದ ದರ್ಶನವನ್ನ ಮಾತ್ರ ಪಡೀತಾರೆ. ಯಾವುದೇ ರೀತಿಯಾದಂತಹ ವಿಶೇಷ ಪೂಜೆಗಳನ್ನ ಮಾಡೋದಿಲ್ಲ. ಈವರೆಗೂ ಅವರು ಅಶ್ಲೇಷ ಬಲಿ ಪೂಜೆಯನ್ನ ಮಾಡ್ತಾರೆ ಅನ್ನುವಂತ ಮಾಹಿತಿ ಇತ್ತು. ಆದ್ರೆ ಅನಾರೋಗ್ಯದ ಹಿನ್ನೆಲೆಯಲ್ಲೂ ಜೊತೆಗೆ ಯಾವುದೇ ಪೂಜೆಯನ್ನು ಮಾಡದ ಇರುವ ನಿರ್ಧಾರವನ್ನ ಮಾಡಿರುವಂತದ್ದು. ಹಾಗಾಗಿ ಕೇವಲ ಒಂದು 10 ನಿಮಿಷ ದೇವರ ದರ್ಶನವನ್ನು ಪಡೀತಾರೆ. ಆ ಸಂದರ್ಭದಲ್ಲಿ ಯಾರಿಗೂ ಒಳಗೆ ಪ್ರವೇಶ ಇರುವುದಿಲ್ಲ. ಆಮೇಲೆ ಎಂದಿನಂತೆ ಪ್ರವೇಶಗಳು ಇರುತ್ತೆ. ಶಕುಂತಲಾ, ಓಕೆ. ನಂತರ ಬಂಟ್ವಾಳದ ನವಶಕ್ತಿ ಸಮಾವೇಶಕ್ಕೆ ತೆರಳ್ತಾರೆ. ಸೊ ಹಾಗಾಗಿ ಅವರ ಆರೋಗ್ಯ ಕೂಡ ಸ್ವಲ್ಪ ಹದಗೆಟ್ಟಿರೋದ್ರಿಂದ ಅವರು ಕೂತ್ಕೊಂಡು ಮಾತಾಡಿ ನಿಂತ್ಕೊಂಡು ಮಾತನಾಡ್ಬಿಡಿ ಅಂತ ವೈದ್ಯರು ಸಲಹೆ ನೀಡಿದ್ದಾರೆ. ಸೊ ಏನಾಗಬಹುದು? ಹೌದು, ನಿನ್ನೆ ರಾತ್ರಿನೇ ಅವರಿಗೆ 102 ಡಿಗ್ರಿ ಅಷ್ಟು ಜ್ವರ ಇತ್ತು. ಇವತ್ತು ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಂಡಿರುವಂತದ್ದು. ಹಾಗಾಗಿ ಈ ಕ್ಷೇತ್ರದ ದರ್ಶನದ ಬಳಿಕ ಇಲ್ಲೇ 1-2 ಕಿಲೋಮೀಟರ್ ದೂರದಲ್ಲಿರುವಂತಹ ಕುಲ್ಕುಂದ ಅನ್ನುವಂತ ಪ್ರದೇಶದಲ್ಲಿ ನವಶಕ್ತಿ ಸಮಾವೇಶನ ಮಾಡ್ಲಿಕ್ಕಿದ್ದಾರೆ. ಆ ಬಳಿಕ ಅಲ್ಲಿಂದ ಪುತ್ತೂರಿನ ವಿವೇಕಾನಂದ ಕಾಲೇಜಿಗೆ ಹೋಗಿ ಅಲ್ಲಿ ಸುಮಾರು 1,000 ವಿದ್ಯಾರ್ಥಿಗಳ ಜೊತೆ ಸಂವಾದವನ್ನು ಮಾಡಲಿದ್ದಾರೆ. ಆ ಬಳಿಕ ಅಲ್ಲಿಂದ ಬಂಟ್ವಾಳಕ್ಕೆ ಹೋಗಿ ಅಲ್ಲೂ ಒಂದು ನವಶಕ್ತಿ ಸಮಾವೇಶ ಮಾಡ್ತಾರೆ. ಎಲ್ಲ ಕಾರ್ಯಕ್ರಮ ಆದ ಬಳಿಕ ನೇರವಾಗಿ ಸುರತ್ಕಲ್ನಲ್ಲಿ ಇತ್ತೀಚೆಗೆ ಹತ್ಯೆಗೀಡಾದಂತಹ ದೀಪಕ್ ರಾವ್ ಅವರ ಮನೆಗೆ ಭೇಟಿ ಕೊಡ್ತಾರೆ. ಅವರ ಮನೆಯವರಿಗೆ ಸಾಂತ್ವನ ಹೇಳ್ತಾರೆ. ಬಳಿಕ ಪತ್ರಿಕಾಗೋಷ್ಠಿಯನ್ನು ಸಹ ಅಲ್ಲೇ ಸುರತ್ಕಲ್ನಲ್ಲಿ ಮಾಡ್ತಾರೆ. ಈ ಎಲ್ಲ ಕಾರ್ಯಕ್ರಮ ಈ ಜಿಲ್ಲೆಯಲ್ಲಿ ಇರುವಂತದ್ದು. ಆ ಬಳಿಕ ಅವರು ನೇರವಾಗಿ ಉಡುಪಿಗೆ ತೆರಳುವಂತದ್ದು. ಶಕುಂತಲಾ, ಓಕೆ, ಥ್ಯಾಂಕ್ ಯು ಸುಖಪಾಲ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.